ಪ್ರಶ್ನೆ ಸ್ಟೇಟ್ ಮೆಟ್ರೋ ವಿಸ್ತರಣೆ ಬಗ್ಗೆ ಕನಕಪುರ ವುಮೆನ್ ಇಂಡೆಕ್ಸ್ ಅಲ್ಲಿ ಎಷ್ಟನೇ ಸ್ಥಾನದಲ್ಲಿದೆ? ಕನಕಪುರದ ಮಾನವ ಅಭಿವೃದ್ಧಿ ಸೂಚ್ಯಾಂಕದ ಬಗ್ಗೆ ನಿಖರವಾದ ಮಾಹಿತಿಯೂ ನನ್ನಲ್ಲಿಲ್ಲ. ಆದರೆ ರಾಜ್ಯ ಸರ್ಕಾರವು ಶಿಕ್ಷಣ, ಆರೋಗ್ಯ ಮತ್ತು ಮೂಲಸೌಕರ್ಯಗಳ ಮೂಲಕ ಮಾನವ ಅಭಿವೃದ್ಧಿಯನ್ನು ಹೆಚ್ಚಿಸಲು ಹಲವು ಯೋಜನೆಗಳನ್ನು ಜಾರಿಗೆ ತಂದಿದೆ. ಕನಕಪುರದಲ್ಲೂ ಇವುಗಳ ಜಾರಿಗೆ ಒತ್ತು ಕೊಡಲಾಗಿದೆ. ಮೆಟ್ರೋ ವಿಸ್ತರಣೆ ಬಗ್ಗೆ ಸಾಹೇಬರು ಈಗಾಗಲೇ ಅನೇಕ ಕಾರ್ಯಕ್ರಮಗಳನ್ನು ಹಾಕಿಕೊಂಡಿದ್ದಾರೆ. ಅದರ ಬಗ್ಗೆ ದಯಮಾಡಿ ಮಾಹಿತಿ ನೀಡಬೇಕು. ಮೆಟ್ರೋ ವಿಸ್ತರಣೆಯು ನಗರದ ಸಂಚಾರ ಸಮಸ್ಯೆಗಳನ್ನು ತಗ್ಗಿಸಲು ಒಂದು ಪ್ರಮುಖ ಪರಿಹಾರವಾಗಿದೆ. ಉಪಮುಖ್ಯಮಂತ್ರಿಗಳು ಇದಕ್ಕೆ ಹೆಚ್ಚಿನ ಗಮನ ಕೊಟ್ಟಿದ್ದು, ಹಂತ ಹಂತವಾಗಿ ಮೆಟ್ರೋ ಮಾರ್ಗಗಳನ್ನು ವಿಸ್ತರಿಸುವ ಯೋಜನೆಗಳಿವೆ. ಇದರಿಂದ ಬೆಂಗಳೂರು ಮತ್ತು ಸುತ್ತಮುತ್ತಲಿನ ಪ್ರದೇಶಗಳ ನಡುವಿನ ಸಂಪರ್ಕವು ಸುಧಾರಿಸಲಿದೆ. ಓಕೆ, ಕನಕೋತ್ಸವಕ್ಕೆ ನಾನು ಡಿ ಕೆ ಶಿವಕುಮಾರ್ ಬಂದಿದ್ದೀನಿ. ನನ್ನ ಜೊತೆ ಸುಮಾರು ಒಂದು 10 ಜನ MLAಗಳು ಬಂದಿದ್ದಾರೆ. ಅವ್ರಿಗೆ ಏನು ಸಂದೇಶವನ್ನು ನಾನು ಭಾಷಣದಲ್ಲಿ ಹೇಳಿ ದಯವಿಟ್ಟು ತಿಳಿಸ್ಬೇಡ. ಕನಕೋತ್ಸವದಂತಹ ಪ್ರಮುಖ ವೇದಿಕೆಯಲ್ಲಿ ತಾವು ಸ್ಥಳೀಯ ಪರಂಪರೆ ಮತ್ತು ಗ್ರಾಮೀಣ ಪ್ರತಿಭೆಗಳಿಗೆ ನೀಡಿದ ಪ್ರೋತ್ಸಾಹದ ಬಗ್ಗೆ ಮಾತನಾಡಬಹುದು. ಜೊತೆಗೆ ಸರ್ಕಾರದ ವಿವಿಧ ಜನಪರ ಯೋಜನೆಗಳು ಜನರ ಜೀವನದಲ್ಲಿ ಯಾವ ರೀತಿ ಬದಲಾವಣೆ ತಂದಿವೆ ಎಂಬುದನ್ನು ವಿವರಿಸಬಹುದು. ಪ್ರಶ್ನೆ ಸ್ಟೇಟ್ ಮೆಟ್ರೋ ವಿಸ್ತರಣೆ ಬಗ್ಗೆ ಕನಕಪುರ ವುಮೆನ್ ಇಂಡೆಕ್ಸ್ ಅಲ್ಲಿ ಎಷ್ಟನೇ ಸ್ಥಾನದಲ್ಲಿದೆ? ಕನಕಪುರದ ಮಾನವ ಅಭಿವೃದ್ಧಿ ಸೂಚ್ಯಾಂಕದ ಬಗ್ಗೆ ನಿಖರವಾದ ಮಾಹಿತಿಯೂ ನನ್ನಲ್ಲಿಲ್ಲ. ಆದರೆ ರಾಜ್ಯ ಸರ್ಕಾರವು ಶಿಕ್ಷಣ, ಆರೋಗ್ಯ ಮತ್ತು ಮೂಲಸೌಕರ್ಯಗಳ ಮೂಲಕ ಮಾನವ ಅಭಿವೃದ್ಧಿಯನ್ನು ಹೆಚ್ಚಿಸಲು ಹಲವು ಯೋಜನೆಗಳನ್ನು ಜಾರಿಗೆ ತಂದಿದೆ. ಕನಕಪುರದಲ್ಲೂ ಇವುಗಳ ಜಾರಿಗೆ ಒತ್ತು ಕೊಡಲಾಗಿದೆ. ಮೆಟ್ರೋ ವಿಸ್ತರಣೆ ಬಗ್ಗೆ ಸಾಹೇಬರು ಈಗಾಗಲೇ ಅನೇಕ ಕಾರ್ಯಕ್ರಮಗಳನ್ನು ಹಾಕಿಕೊಂಡಿದ್ದಾರೆ. ಅದರ ಬಗ್ಗೆ ದಯಮಾಡಿ ಮಾಹಿತಿ ನೀಡಬೇಕು. ಮೆಟ್ರೋ ವಿಸ್ತರಣೆಯು ನಗರದ ಸಂಚಾರ ಸಮಸ್ಯೆಗಳನ್ನು ತಗ್ಗಿಸಲು ಒಂದು ಪ್ರಮುಖ ಪರಿಹಾರವಾಗಿದೆ. ಉಪಮುಖ್ಯಮಂತ್ರಿಗಳು ಇದಕ್ಕೆ ಹೆಚ್ಚಿನ ಗಮನ ಕೊಟ್ಟಿದ್ದು, ಹಂತ ಹಂತವಾಗಿ ಮೆಟ್ರೋ ಮಾರ್ಗಗಳನ್ನು ವಿಸ್ತರಿಸುವ ಯೋಜನೆಗಳಿವೆ. ಇದರಿಂದ ಬೆಂಗಳೂರು ಮತ್ತು ಸುತ್ತಮುತ್ತಲಿನ ಪ್ರದೇಶಗಳ ನಡುವಿನ ಸಂಪರ್ಕವು ಸುಧಾರಿಸಲಿದೆ. ಓಕೆ, ಕನಕೋತ್ಸವಕ್ಕೆ ನಾನು ಡಿ ಕೆ ಶಿವಕುಮಾರ್ ಬಂದಿದ್ದೀನಿ. ನನ್ನ ಜೊತೆ ಸುಮಾರು ಒಂದು 10 ಜನ MLAಗಳು ಬಂದಿದ್ದಾರೆ. ಅವ್ರಿಗೆ ಏನು ಸಂದೇಶವನ್ನು ನಾನು ಭಾಷಣದಲ್ಲಿ ಹೇಳಿ ದಯವಿಟ್ಟು ತಿಳಿಸ್ಬೇಡ. ಕನಕೋತ್ಸವದಂತಹ ಪ್ರಮುಖ ವೇದಿಕೆಯಲ್ಲಿ ತಾವು ಸ್ಥಳೀಯ ಪರಂಪರೆ ಮತ್ತು ಗ್ರಾಮೀಣ ಪ್ರತಿಭೆಗಳಿಗೆ ನೀಡಿದ ಪ್ರೋತ್ಸಾಹದ ಬಗ್ಗೆ ಮಾತನಾಡಬಹುದು. ಜೊತೆಗೆ ಸರ್ಕಾರದ ವಿವಿಧ ಜನಪರ ಯೋಜನೆಗಳು ಜನರ ಜೀವನದಲ್ಲಿ ಯಾವ ರೀತಿ ಬದಲಾವಣೆ ತಂದಿವೆ ಎಂಬುದನ್ನು ವಿವರಿಸಬಹುದು.